ಹರೇ ಕೃಷ್ಣ. ಆತ್ಮೀಯರೆಲ್ಲರಿಗೂ ಕಲ್ಯಾಣಿ ಈಡನ್ ವೈಬ್ಸ್ಗೆ ಸ್ವಾಗತ. ನಾಳೆ ಶನಿವಾರ ಪುಷ್ಯ ನಕ್ಷತ್ರ ಬಂದಿದೆ. ಇದು ವಿಶೇಷವಾದ ದಿನವಾಗಿರುತ್ತೆ. ಯಾವುದೇ ಹೊಸ ಕೆಲಸ ಕಾರ್ಯ ಆರಂಭಿಸಲು, ಹೊಸ ವಸ್ತುಗಳನ್ನು ಖರೀದಿಸಲು ಒಳ್ಳೆಯ ದಿನ. ನಿಷೇಕ, ಸೀಮಂತ, ನಾಮಕರಣ, ವಿದ್ಯಾಭ್ಯಾಸ, ಚೌಲ, ಅಭ್ಯಂಜನ, ಗೃಹ ಪ್ರವೇಶ, ಮಂತ್ರೋಪದೇಶ, ಶಾಂತಿ ಈ ಥರ ಎಲ್ಲ ಕಾರ್ಯಗಳಿಗೆ ಉತ್ತಮ ದಿವಸ. ಈ ಪುಷ್ಯ ನಕ್ಷತ್ರ 27 ನಕ್ಷತ್ರಗಳಲ್ಲಿ ಅದ್ಭುತವಾದ ನಕ್ಷತ್ರ. ಈ ನಕ್ಷತ್ರ ರವಿವಾರ, ಗುರುವಾರ ಮತ್ತು ಶನಿವಾರ ಬಂದರೆ ಸಿದ್ಧಿಯೋಗವಾಗುತ್ತೆ. ಈ ದಿನ ಏನನ್ನು ಬೇಕಾದರೂ ಸಿದ್ಧಿಪಡಿಸಿಕೊಳ್ಳಬಹುದು. ಚಿನ್ನ ಬೆಳ್ಳಿ ಖರೀದಿಸಲು ಕೂಡ ಒಳ್ಳೆಯ ದಿನ. ಹಾಸಿಗೆ ವಸ್ತ್ರ ಮನೆಗೆ ತರಲು ಒಳ್ಳೆಯ ದಿನ. ಯಾರನ್ನಾದರೂ ಗುರುಗಳನ್ನು ಭೇಟಿ ಮಾಡಿ ಮಂತ್ರ ದೀಕ್ಷೆ ತಗೊಳ್ಳಲು ಉತ್ತಮ ದಿನ. ಇಷ್ಟಾರ್ಥ ಸಿದ್ಧಿಯಾಗಲು ಕೂಡ ಏನಾದರೂ ಮಂತ್ರ ಪಠಿಸಿ ಪ್ರಾರ್ಥನೆ ಮಾಡಿದರೆ ಬೇಗ ಸಿದ್ಧಿಯಾಗುತ್ತೆ. ಇನ್ನೂ ಹಲವು ವಿಚಾರಗಳಿವೆ. ಈಗ ಅದಕ್ಕಿಂತ ಹೆಚ್ಚಿನ ಮಹತ್ವ ನಾನು ನಾಳೆ ಎಷ್ಟು ಹೊತ್ತಿಗೆ ಏನೇನು ಮಾಡಬಹುದು ಅಂತ ಹೇಳ್ತೀನಿ. ನಾಳೆ ನಿಜವಾಗಿಯೂ ಒಳ್ಳೆಯ ದಿನವೇ ಅಂತ ಮೊದಲು ಹೇಳಿದ್ದೀನಿ. ಶನಿ ಪುಷ್ಯ ನಾನು ಹೇಳಿದಾಗೆ ತುಂಬ ವಿಶೇಷ ದಿನ. ಆದರೆ ನಾಳೆ ಇಡೀ ದಿನ ಎಲ್ಲ ಕಾರ್ಯ ಮಾಡಲು ಅಷ್ಟು ಚೆನ್ನಾಗಿಲ್ಲ. ನನ್ನ ಲೆಕ್ಕಾಚಾರದ ಪ್ರಕಾರ ನಾಳಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಯಾವುದೇ ಹೊಸ ಕೆಲಸ ಕಾರ್ಯ ಆರಂಭಿಸಬೇಡಿ. ಶನಿ ಪುಷ್ಯದಲ್ಲಿ ನಾಳೆ ಇಡೀ ದಿನ ಸಿಗೋದಿಲ್ಲ. ನಮಗೆ ನೋಡಿಕೊಂಡು ಕೆಲವೇ ಸಮಯ ಸಿಕ್ಕಿರುವುದರಿಂದ ಆ ಸಮಯದಲ್ಲೇ ಸಾಧ್ಯವಾದಷ್ಟು ಕೆಲಸ ಕಾರ್ಯಗಳನ್ನು ಶುರು ಮಾಡಿದ ಮೇಲೆ ಮುಂದುವರಿಸಲು ಅಡ್ಡಿಯಿಲ್ಲ. ಪೂಜೆ ಅನುಷ್ಠಾನ ಕೂಡ ಒಳ್ಳೆಯ ಸಮಯದಲ್ಲಿ ಆರಂಭಿಸಿದರೆ ಯಾವುದೇ ಅಡ್ಡಿ ಆತಂಕ ಇಲ್ಲದೆ ಸಂಪೂರ್ಣಗೊಳಿಸಬಹುದು. ನಾಳೆ ಸೂರ್ಯೋದಯದ ನಂತರ ಗಂಡು ಮಕ್ಕಳು ಎಣ್ಣೆ ಹಚ್ಚಿ ಸ್ನಾನ ಮಾಡಿದರೆ ಎಲ್ಲ ದೋಷ ಪರಿಹಾರವಾಗುವುದು. ಹಾಗೆಯೇ ಅಶ್ವತ್ಥ ಪ್ರದಕ್ಷಿಣೆ ಮಾಡಿ, ಪ್ರದಕ್ಷಿಣೆ ಮಾಡ್ತಾ ನಿಮ್ಮ ಕೋರಿಕೆ, ನಿಮ್ಮ ಇಷ್ಟಾರ್ಥ ಏನಿದೆ ಹೇಳ್ತಾ ಮಾಡಿ. ಶನಿ ದೇವಸ್ಥಾನಕ್ಕೆ ಎಳ್ಳೆಣ್ಣೆ ಕೊಟ್ಟು ಪ್ರಾರ್ಥಿಸಿ ಬನ್ನಿ. ಮನೆಯಲ್ಲಿ ಯಾವುದೇ ಮಂತ್ರ ಜಪ ಶುರು ಮಾಡಲು ಒಳ್ಳೆಯ ದಿನ. ಬೆಳಗ್ಗೆ 7 ಗಂಟೆ ನಂತರ 9ರ ಒಳಗೆ ಇದೆಲ್ಲವನ್ನು ಮಾಡಬಹುದು. ನಂತರ 9ರಿಂದ 10ವರೆಗೆ ರಾಹುಕಾಲ. ಶುರು ಮಾಡಿದ ಕೆಲಸ ಮುಂದುವರಿಸಬಹುದು, ಏನೂ ತೊಂದರೆ ಇಲ್ಲ. ಮತ್ತು ರಾಹುಕಾಲದ ನಂತರ 11:45 ಒಳಗೆ ಇನ್ನೊಂದು ಶುಭ ಸಮಯ. ಆ ನಂತರ ಸಂಜೆ 5:30ವರೆಗೆ ವಿಶೇಷವಾದ ಹೊಸ ಕೆಲಸಕ್ಕೆ ಅಷ್ಟು ಯೋಗ್ಯವಲ್ಲ. ಅಷ್ಟು ನಿಮಗೆ ಮಾಡಲೇಬೇಕು ಎಂಬ ಕಾರ್ಯಕ್ಕೆ 2:30ರಿಂದ 4ರವರೆಗೆ ಸಾಮಾನ್ಯವಾದ ಕೆಲಸ ಕಾರ್ಯ ಮಾಡಬಹುದು. ನಂತರ ಸಂಜೆ ಮೇಲೆ ರಾತ್ರಿವರೆಗೆ ಏನು ಬೇಕಾದರೂ ಖರೀದಿ ಮಾಡಬಹುದು. ಈಗ ಇದು ಯಾರ್ಯಾರಿಗೆ ಇನ್ನೂ ಉತ್ತಮವಾಗಿರುತ್ತೆ ಅಂತ ಹೇಳ್ತೀನಿ. ಈ ದಿನ ಅಶ್ವಿನಿ, ಕೃತಿಕ, ಮೃಗಶಿರ, ಪುನರ್ವಸು, ಉತ್ತರ, ಚಿತ್ರ, ವಿಶಾಖ, ಉತ್ತರಾಷಾಢ ಇಷ್ಟು ನಕ್ಷತ್ರದವರಿಗೆ ಏನು ಕೆಲಸ ಮಾಡಿದರೂ ಸಕ್ಸಸ್. ಅದು ಹೇಳಿದ ಸಮಯ ನೋಡಿಕೊಂಡು ಮಾಡಿ. ಉಳಿದವರು ಕೂಡ ಸಾಧಾರಣವಾದ ಕೆಲಸ ಕಾರ್ಯ ಮಾಡ್ಬೋದು. ಏನು ವಿಶೇಷ ಕಾರ್ಯ ಬೇಡ ಅಂತ ಭರಣಿ ನಕ್ಷತ್ರ, ಪೂರ್ವ ನಕ್ಷತ್ರ ಅಂದರೆ ಹುಬ್ಬ ನಕ್ಷತ್ರ, ಪೂರ್ವಾಷಾಢ ನಕ್ಷತ್ರದವರಿಗೆ ಹೇಳ್ತೀನಿ. ಮತ್ತು ಸಿಂಹರಾಶಿ, ಧನುರಾಶಿ, ಮೀನರಾಶಿಯವರು ಕೂಡ ಹೆಚ್ಚಿನದೇನು ಕಾರ್ಯ ಮಾಡೋಕ್ಕೆ ಹೋಗಬೇಡಿ. ಉಳಿದವರು ನಾನು ಹೇಳಿದ ನಕ್ಷತ್ರ ರಾಶಿ ನೋಡಿಕೊಂಡು ಯಾವ ಶುಭ ಕಾರ್ಯ ಮಾಡಬಹುದೆಂದು ನಿರ್ಧರಿಸಿ. ನಾನು ಯಾವಾಗಲೂ ಹೇಳ್ತೀನಿ, ಯಾರೋ ಹೇಳ್ತಾರೆ ಎಲ್ಲ ಚೆನ್ನಾಗಿದೆ ಅಂತ ಮಾಡೋಕ್ಕೋದ್ರೆ ನಷ್ಟ ದುಃಖ ಆಗುವ ಸಂಭವ ಇದೆ. ಒಂದು ದಿನ ತುಂಬ ಚೆನ್ನಾಗಿದ್ದರೂ ಎಲ್ಲರಿಗೂ ಒಳ್ಳೆಯದೇ ಆಗಬೇಕು ಅಂತ ಇಲ್ಲ. ಮತ್ತು ಪೂಜೆ ಪುರಸ್ಕಾರಕ್ಕೆ ಯಾವುದಾದ್ರೂ ಮಂತ್ರ ಪಠಣೆಗೆ ಯಾವುದೇ ದೋಷ ಇಲ್ಲ, ಎಲ್ಲರೂ ಮಾಡ್ಬೋದು. ಒಳ್ಳೆಯದೇ ಮಾಡಿ. ಅಷ್ಟಲ್ಲದೆ ಇದೆಲ್ಲ ಬರೀ ನಮಗೋಸ್ಕರವೇ ಆಯಿತು, ಸ್ವಂತಕ್ಕೆ ಸ್ವಾರ್ಥಕ್ಕೆ. ಇತರರು ಚೆನ್ನಾಗಿರಲಿ, ನಮಗೂ ಪುಣ್ಯ ಬರಲಿ ಅಂತ ಮತ್ತೇನಾದರೂ ಮಾಡಬೇಕಲ್ಲ, ಅದಕ್ಕೆ ಹೇಳಿ ಮಾಡಿಸಿದ ದಿನ ಇದು. ಯಾರಾದರೂ ಪೂಜೆ ಮಾಡುವ, ಹೋಮ ಮಾಡುವ ಪುರೋಹಿತರಿಗೆ ಚಂದನ ಅಂದರೆ ಗಂಧ, ಕೊಡೆ ಅಂದರೆ ಛತ್ರಿ, ಪಾದರಕ್ಷೆ ಅಂದರೆ ಚಪ್ಪಲಿ ದಾನ ಮಾಡಿದರೆ ರಾಜ್ಯ ಪದವಿ ಸಿಗುತ್ತೆ. ಮನಸ್ಸಿಂದ ಮಾಡಿ. ಚಪ್ಪಲಿ ಅಂದರೆ 2 ದಿನಕ್ಕೆ ಕಿತ್ತೋಗುವ ಚಪ್ಪಲಿ ಕೊಡಬೇಡಿ, ಇನ್ನೂ ದೋಷ ಹೆಚ್ಚಾಗುತ್ತೆ. ಫ್ಯಾನ್ ಇಲ್ಲದವರಿಗೆ ದೇವಸ್ಥಾನಕ್ಕೋ ಬಡವರಿಗೋ ಕೊಡಿಸಿ.
ಈ ಮಾಸದಲ್ಲಿ ಇದನ್ನೆಲ್ಲ ಮಾಡೋದ್ರಿಂದ ತ್ರಿವಿಕ್ರಮ ರೂಪಿ ಮಹಾವಿಷ್ಣುವಿನ ಪ್ರೀತಿಗೆ ಪಾತ್ರರಾಗ್ತೇವೆ. ನೀರಿನ ವ್ಯವಸ್ಥೆ ಮಾಡಬಹುದು. ಎಲ್ಲವೂ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಸಾಧ್ಯವಿಲ್ಲದವರು ಕೆಲವಾದರೂ ಮಾಡ್ಬೋದು. ಅದರ ಜೊತೆ ಭಗವದ್ಗೀತೆ, ಭಾಗವತ, ಶನಿ ಮಹಾತ್ಮೆ, ಶಿವ ಸಹಸ್ರನಾಮ, ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ. ಜೊತೆಗೆ ಹೇಳಿ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ರಾಧೇ ರಾಧೆ, ಹರೇ ಕೃಷ್ಣ.